ಈಗ ಬ್ರದರ್ ಅವ್ರು ಹೇಳಿದ್ರು ಪ್ರತಾಪ್ ಸಿಂಹ ಅವ್ರು ಯಾಕೆ ಹೋದ್ರು ಅಂತ. ಬೆಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಹುಡುಗ ಹುಡುಗಿ ಒಬ್ರು ಟೂ ವೀಲರ್ ಅಲ್ಲಿ ಹೋಗ್ತಿರ್ತಾರೆ. ಹುಡುಗ ಹಿಂದೂ ಆಗಿರ್ತಾನೆ, ಹುಡುಗಿ ಬುರ್ಕ ಹಾಕಿರ್ತಾರೆ. ಆ ಪ್ರಶ್ನೆ ಮಾಡಕ್ಕೆ ಇಷ್ಟು ಜನ ಮುಸಲ್ಮಾನರು ಸೇರ್ಕೊಂತಾರೆ. ಅವ್ರೇನು ಅವ್ರ ರಿಲೇಟಿವಾ? ಇಲ್ಲ. ಅವ್ರೇನೋ ಅವ್ರಿಗೆ ಅವ್ರ ಧರ್ಮ ಬೇಕು, ನಮ್ಮ ಹುಡುಗಿನ ಯಾರೋ ಕರ್ಕೊಂಡು ಹೋಗ್ತಾರೆ ಅಂತ ಅವ್ರು ಹೋಗಿ ನಿಂತ್ಕೊಂಡ್ರು. ಪ್ರತಾಪ್ ಸಿಂಹ ಅವ್ರು ಹೋಗೋದು ತಪ್ಪೇನಿದೆ? ಹಿಂದೂಗಳ ಪರವಾಗಿ ಬಿಜೆಪಿ ಅವರು ಹೋಗೋದಕ್ಕೆ ಬಂದಿರೋದು. ಬಿಜೆಪಿ ಅವರು ರಾಜಕೀಯಕ್ಕೆ ಬಂದಿರೋದು ಹಿಂದುತ್ವ ಮೇಲೆ, ನಾವು ಮಾಡೋದು ಅದ್ರ ಮೇಲೆ. ಹಿಂದೂಗಳಾಗಿ ಹಿಂದೂ ಆಗಿ ಹೋಗಿದ್ದಾರೆ ಹೊರತು ಬಿಜೆಪಿ ಆಗಿ ಹೋಗಿಲ್ಲ ಅವರು. ಸರಿ ಸರ್, ನನ್ನ ನೇರ ಪ್ರಶ್ನೆ ಪ್ರತಾಪ್ ಸಿಂಹ ಸರ್ಗೆ. ಸರ್, ಈಗ ಅಲ್ಲಿ ಘಟನೆ ನಡೀತು, ಅಲ್ಲಿ ಯಾರು ಕಲ್ಲೆಸ್ತರು 29 ಜನರಲ್ಲಿ ಒಂದು 22 ಜನ 23 ಜನ ಅರೆಸ್ಟ್ ಮಾಡಿ ಆಗಿದೆ. ಕೆಲವೊಬ್ಬ ಏನ್ ತಪ್ಪಿಸ್ಕೊಂಡಿದ್ದಾರೆ ಅವ್ರು ಹುಡುಕ್ತಾ ಇದ್ದಾರೆ. ಆದರೆ ಮಾನ್ಯ ಜನ 144 ಸೆಕ್ಷನ್ ಜಾರಿ ಇದ್ರೂ ಕೂಡ ಅಲ್ಲಿಗೆ ಜನ ಹೆಂಗ್ ಸೇರಿದ್ರು? ಯಾಕೆ ಕಾನೂನು ಗೌರವ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವಾ ಜನರಿಗೆ? ನಮ್ಮ ಸಂಘಟನೆಗಳಿಗಿರ್ಬೋದು, ನಿಮ್ಮ ಬಿಜೆಪಿ ನಾಯಕರಿಗಿರ್ಬೋದು. ಇನ್ನ ಒಂದು ಮಾತು ಕೇಳ್ತೀನಿ. ಆ ಒಂದು ಹೆಣ್ಣು ಮಗಳು ತುಂಬಾ ಟ್ರೋಲ್ ಆಗ್ತಾ ಇದೆ. ಯಾರೋ ಜ್ಯೋತಿಯನ್ನ ಹುಡುಗಿದು, ಆ ಹುಡುಗಿ ನೇರವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ಸರ್, ನನ್ಗೆ 2,000 ರೂಪಾಯಿ ಕೊಡ್ತೀನಿ ಒಂದು ಆಸೆ ಇಟ್ಕೊಂಡು ಕರ್ಕೊಂಡು ಹೋದ್ರು. ನೀವು ಪೂರ್ತಿ ನೋಡಿಲ್ಲ ಸರ್ ವಿಡಿಯೋ. ಆಕೆ ಹೇಳಿದಿಲ್ಲ. ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನನ್ ಮಾತು ಕೇಳಿಸ್ಕೊಳ್ಳಿ. ಆಮೇಲೆ ಅವ್ರು ಕೊಡ್ತಾರೆ ಉತ್ತರ. ಇಲ್ಲ, ಪೂರ್ತಿ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಕೊಟ್ಟ 2,000 ರೂಪಾಯಿಗೆ ಆಸೆ ಪಟ್ಬಿಟ್ಟು ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡಿದ್ದು ಸರ್. ಪೂರ್ತಿ ತಿಳ್ಕೊಂಡು ಬನ್ನಿ. ಆ ಪ್ರಶ್ನೆ ಬಿಟ್ಟು ಮುಂಚೆ ಕೇಳಿದ್ರಲ್ಲ ಅದನ್ನ. ಖಂಡಿತ ಸರ್, ಅವ್ರಿಗೆ 144 ಸೆಕ್ಷನ್ ಇರೋ ಜಾರಿ ಇರೋದು ಗೊತ್ತಿರಲ್ವಾ ಸರ್? ಆಯ್ತು, ಈಗ ಕಾನೂನಿಗೆ ಏನ್ ಗೌರವ ಕೊಡ್ತಾರೆ? ಸರ್, ಒಂದು ಪ್ರಶ್ನೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಆಗ್ಲೇ ಶ್ರೀಲಂಕಾ ಆಯ್ತು, ಈಗ ಯಾವ್ದೋ ನೆಕ್ಸ್ಟ್ ಬಾಂಗ್ಲಾದೇಶ ಆಯ್ತು, ಮೊನ್ನೆ ನೇಪಾಳ ಆಗಿದೆ. ನೆಕ್ಸ್ಟ್ ಭಾರತದಲ್ಲಿ ಅದೇ ತರ ಏನಾದ್ರು ಒಂದು ಕಲ್ಪನೆ ಸೃಷ್ಟಿ ಮಾಡ್ಬೇಕಂತ ನಿಮ್ ಮನಸ್ಸಲ್ಲಿ ಏನಾದ್ರು ಇದೆಯಾ ಪ್ರತಾಪ್ ಸಿಂಹ ಸರ್? ಅಲ್ಲಾಗಿರೋದು ಕೋಮು ಸಂಘರ್ಷನ ಸರ್? ಇರಿ ಮೇಡಮ್, ಅಲ್ಲ, ಅಲ್ಲಾಗಿರೋದು ಕೋಮು ಸಂಘರ್ಷ. ನಿಮ್ದ ಕೇಳ್ತಿದ್ದೀನಿ ಪ್ರಶ್ನೆ. ಅಲ್ಲಾಗಿರೋದು ಕೋಮು ಸಂಘರ್ಷ ಮೇಡಮ್. ಕೋಮು ಸಂಘರ್ಷ ಇದೇನಾದ್ರೂ ಒಂದು ನಡೀತಾ ಇದ್ರೆ ಅದು ಬಿಜೆಪಿ ಅವರಿಂದ ಮಾತ್ರ. ಯಾಕಂದ್ರೆ ನಾನು ಒಬ್ಬ ಕಟ್ಟರ್ ಹಿಂದೂ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಕಟ್ಟರ್ ಹಿಂದೂ. ನನಗೂ ನನ್ನ ಧರ್ಮ, ನನ್ನ ದೇವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಆದ್ರೆ ನಾನು ಇವ್ರ ತರ ಧರ್ಮನ ಅಡ್ಡ ಇಟ್ಕೊಂಡು ನಾನು ಎಲ್ಲೂ ರಾಜಕೀಯ ಮಾಡ್ತಾ ಇಲ್ಲ. ಬಿಜೆಪಿ ಧರ್ಮದ ಸುಮಾರು ಡಿಬೇಟ್ ಅಲ್ಲಿ ಇವರು ಸಿಕ್ಕಿದ್ದಾರೆ, ಸುಮಾರು ಸರಿ ಪ್ರಶ್ನೆನೂ ಕೂಡ ಕೇಳಿದ್ದಾರೆ. ಅಲ್ಲಿ ಯಾಕೆ 144 ಸೆಕ್ಷನ್ ಹಾಕ್ಬಿಟ್ರು, ಯಾಕೆ ಜನ ಸೇರಿದ್ರೆ? ಸೆಕ್ಷನ್ ಹಾಕಿದ್ಮೇಲೂ ಯಾಕೆ ಜನ ಸೇರಿದರೆ? ಅಲ್ಲರಿ, ಗಣೇಶ ಪ್ರೊಸೆಷನ್ ಹೋಗ್ತಿತ್ತಲ್ಲ, ಪೊಲೀಸರು ಸರ್ಪಗಾವಲಲ್ಲೇ ಹೋಗ್ತಿತ್ತು. ಇದ್ರ ಮಧ್ಯದಲ್ಲಿ ಕೂಡ ಕಲ್ಲು ಯಾಕೆ ಬಿಸಾಡಿದ್ರು ಅದನ್ನ ಹೇಳ್ರಿ ಫಸ್ಟ್. ಕಲ್ಲು ಯಾಕೆ ಬಿಸಾಡಿ? ನೀವು ಕಟ್ಟರ್ಪಂಥೀಯ ಹಿಂದೂ ಆಗಿದ್ರೆ, ಒಂದ್ ನಿಮಿಷ, ಕಟ್ಟರ್ಪಂಥೀಯ ಹಿಂದೂ ಆಗಿದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾಗ ನಿಮ್ ರಕ್ತ ಕುದಿತಿತ್ತು. ನೀವು ಕಟ್ಟರ್ಪಂಥೀಯ ಹಿಂದೂ ಅಲ್ಲ. ನೀವು ಯಾವ್ದೋ ಸುಮ್ಮನೆ ಒಪ್ಪಂತ ಇಲ್ಲ. ಕೆಲವು ಮುಸ್ಲಿಂ ಹುಡುಗರು ಮಾಡೋ ಕೆಲಸನ ಇಡೀ ಒಂದ್ ನಿಮಿಷ, ಸಮಾಜ ದೂರ್ತಿಲ್ಲ. ಈಗ ಸಮಾಜನ ನಾ ದೂರ್ತಿಲ್ಲ. ನಾನ್ ಹೇಳ್ತಿರೋದು ಈ ಸಮಾಜದಿಂದಲೇ ಈ ಕಲ್ಲು ಹೊಡೆಯ ಸಂಸ್ಕೃತಿ ಎಲ್ಲಿಂದ ಬಂತ ಹೇಳ್ರಿ? ಕಲ್ಲು ಹೊಡೆಯ ಸಂಸ್ಕೃತಿ ಯಾವ ಧರ್ಮದಲ್ಲಿ ಹೇಳ್ರಿ? ಯಾವ ಧರ್ಮದಲ್ಲಿ ಇದೆ ಹೇಳ್ರಿ? ಕ್ರಿಶ್ಚಿಯನ್ ಯಾರಾಗಿದ್ರು ತಪ್ಪು ಮಾಡಿದ್ರೆ ತಪ್ಪೇ ಸರ್. ನಾಳೆ ಬೆಳಿಗ್ಗೆ ನಾನೇ ಈ ಹಿಂದೂನೇ ಅಲ್ಲ ಗುರು. ನೀ ಹಿಂದೂ ಆಗಿದ್ರೆ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಬಿಸಾಡಿದ್ರೆ ನಿಮ್ ರಕ್ತ ಕುದೀತಾ ಇತ್ತು. ಕಲ್ಲು ಹೊಡೆಯೋ ಸಂಸ್ಕೃತಿ ಇಲ್ಲಿ ಕೆಲ ಮುಸಲ್ಮಾನ್ ಬಾಂಧವರು ಕೂಡ ಇದ್ದಾರೆ. ಅವ್ರಿಗೆ ಕೇಳ್ತೀನಿ, ಕಲ್ಲು ಹೊಡೆಯೋ ಸಂಸ್ಕೃತಿ ಯಾಕೆ? ಗಣೇಶ ಪ್ರೊಸೆಷನ್ ಹೋಗುವಾಗ ಕಲ್ಲು, ಹಾಗೆ ಅಲ್ಲಿ ಅಶೋಕ ಎಂಬ್ಲಮ್ ಇದ್ರೆ ಕಲ್ಲು. ಇಂಥ ಮನಸ್ಥಿತಿ ನಿಜವಾಗ್ಲೂ ಇಸ್ಲಾಂ ಧರ್ಮ ಶಾಂತಿಯುತವಾದ ಧರ್ಮ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿರ್ತಾರೆ. ಬಟ್ ಶಾಂತಿ ದೂತರ ಕೈಯಲ್ಲಿ ಪದೇ ಪದೇ ಕಲಿಯಾಕ್ ಬರುತ್ತೆ ಸರ್. So first of all I want to tell is you are telling, like he just told right now, like why don't you go to the places where this is more happening there, right? So why is BJP there wherever this is happening? Then what about the two people who threw stones during the Ganesh Visarjan in Raichur? They both were Hindus, Prashant and Praveen. Why don't you get that topping in between? Why are you just pointing out Muslims and that community? ಕಲ್ಲೊಡೆಯೋದು ಕೇವಲ ಮುಸಲ್ಮಾನರು ಮಾತ್ರ ಅನ್ನೋ ತರದಲ್ಲಿ ಬಿಜೆಪಿ ಆರೋಪ ಅಂತ. ಕಲ್ಲೊಡೆಯ ಸಂಸ್ಕೃತಿ ಅವ್ರ ಹತ್ರನೇ ಇರೋದಲ್ಲ. ಕ್ರಿಶ್ಚಿಯನ್ರು ಕಲ್ಲೊಡೆದಿರೋದು ನೋಡಿದಿರಾ? ಹಿಂದೂಗಳು ಕಲ್ಲೊಡೆಯೋದು ನೋಡಿದಿರಾ? ಮುಸ್ಲಿಮರು ಯಾಕೆ ಕಲ್ಲೊಡಿತಾರೆ? ನಿಮ್ ಧರ್ಮದಲ್ಲಿ ಸಂಸ್ಕೃತಿ ಇದೆಯಾ? ಅದು ನೋಡ್ಕೊಳ್ಳಿ. ಹಿಂದೂಸ್ನು ಹಾಕಿದ್ದಾರೆ ಕಲ್ ಎಲ್ಲಿ? ರಾಯಚೂರ್ ಗಣೇಶ್ ವಿಸರ್ಜನ್ ಅಲ್ಲಿ ಕಲ್ಲು ಹೊಡೆಯೋದು ಪ್ರೊವೊಕೇಶನ್ ಎಲ್ಲಿಂದ ಬರುತ್ತೆ? ಅಲ್ಲ, ಮಸೀದಿ ಒಳಗಡೆ ಕಲ್ಲುಗಳು ಹೆಂಗ್ ಹೋಗುತ್ತೆ? ಏನು ಅಂಡರ್ ಕನ್ಸ್ಟ್ರಕ್ಷನ್ ಇದ್ರೆ ಜಲ್ಲಿದೆ ಅಂತ ಅನ್ಕೋಬಹುದು. ಕಲ್ಲನ್ನು ನೀವು ಕುರಾನ್ ಇಟ್ಕೊಳ್ಳಿ, ಅಲ್ಲಿ ನೀವು ಪ್ರಾರ್ಥನೆ ಮಾಡಿ,
ನೀವು ಅವರಿಗೆ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡಿ. ನಿಮ್ಮ ಧರ್ಮ ಗ್ರಂಥ ಇಡುವಂತ ಜಾಗದಲ್ಲಿ, ಧಾರ್ಮಿಕ ಪ್ರವಚನಗಳನ್ನು ಕೊಡುವಂತ ಜಾಗದಲ್ಲಿ ಕಲ್ಲು ಯಾಕೆ ಬರುತ್ತೆ, ಲಾಂಗ್ ಯಾಕೆ ಬರುತ್ತೆ? ಇಲ್ಲಿ ಬೆಂಕಿ ಆಗ್ತದೆ. ನೀವು ಇಲ್ಲಿ ಆ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ನಾನು ಅದೇ ಕೇಳಿದ್ದು, ಕಲ್ಲು ಹೊಡಿಬೇಕು, ಕಲ್ಲಲ್ಲಿ ನ್ಯಾಷನಲ್ ಎಂಬಲ್ ನ ಕುಟ್ಟಬೇಕು, ಈ ತರದ ಮನಸ್ಥಿತಿ ಕೆಲವರಿಗೆ. ನಾನು ಎಲ್ಲರಿಗೂ ಅಂತ ಹೇಳ್ತಿಲ್ಲ. ನೋಡಿ, ನೀವು MBBS ಮಾಡ್ತಿದ್ದೀರಿ, ನಿಮ್ ಕೈಯಲ್ಲಿ ಕಲ್ಲಿರೋಲ್ಲ, ಹಿಂಗ್ ಕೈ ಇರುತ್ತೆ, ಕೈಯಲ್ಲಿ ಕಲ್ಲಿಟ್ಕೊಂತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಿ? it is wrong, but it is not right what they have done. But you can't blame the whole community here. You can't blame the whole community. This whole politics. It is they are just using them and pointing out the whole community. It is wrong, but yeah, you can't point out the community. ಅವರ ಕಮ್ಯುನಿಟಿನ ನಾವು ಒಂದು ಮುಸ್ಲಿಮರನ್ನ ಇಡೀ ಸಮುದಾಯವಾಗಿ ನಾವು ದೂರ್ತಾ ಇಲ್ಲ. ನಾನು ಒಂದೊಂದು ಕೇಳ್ತೇನೆ, ಒಂದ್ ನಿಮಿಷ ನಾನು ಹೇಳ್ತೇನೆ. ನಾನು ಕೇಳ್ತೇನೆ, ಈ ಅಂಡರ್ ವರ್ಲ್ಡ್ ಡಾನ್ಗಳನ್ನು ತೊಳೋಣ. ಚೋಟರಾಜನ್ನು ದಾವೂದ್ ಇಬ್ರಾಹಿಂ ಇದ್ದ. ಒಬ್ಬ ಹಿಂದೂನ ಹತ್ರ ಹೋಗಿ ಕೇಳಿ, ಚೋಟರಾಜನ ನಮ್ಮವನು ಅಂತ ಹೇಳಲ್ಲ, ಅವ್ನ ಡಾನೋ, ಅವನು ಕೊಲೆಗಡಕ, ಅವ್ನು ದರೋಡೆಕೋರ ಅಂತ ಹೇಳ್ತಾರೆ. ದಾವೂದ್ ಇಬ್ರಾಹಿಂ ಅವನ್ ದರೋಡೆಕೋರ, ಅವನು ದೇಶದ್ರೋಹಿ, ಅವನ್ ಸಮಾಜಘಾತಕ ಅಂತ ಹೇಳುವಂತ ಮುಸ್ಲಿಮರನ್ನು ತೋರಿಸ್ಬಿಡಿ ಎಷ್ಟು ಜನ ಇದ್ದಾರೆ ಅಂತ. ಡಾನ್ಗಳನ್ನು ನಮ್ಮವನು ಅಂತ ಒಪ್ಕೊಂಡ್ಬಿಡ್ತಾರೆ ಅವರು. ಮುಂಬೈ ಬಾಂಬ್ ಬ್ಲಾಸ್ಟ್ ಮಾಡಿದಂತವ್ರು ಅವ್ರು ಒಂದು ಸಾರಿನಾದ್ರೂ ಅವನ್ನ ಖಂಡಿಸಿದಾರ? ಇವತ್ತು ಆ ಪಾಕಿಸ್ತಾನದಲ್ಲಿ ಹೋಗಿ ಪಾಕಿಸ್ತಾನದವರು ಆಶ್ರಯ ಕೊಟ್ಟಿಟ್ಕೊಂಡಿದಾರಲ್ಲ, ಇವ್ರು ಯಾವತ್ತಾರು ಪಾಕಿಸ್ತಾನ ಖಂಡಿಸುವಂತ ಕೆಲಸವನ್ನ ಮುಸ್ಲಿಂ ಧರ್ಮಗುರುಗಳು ಯಾರಾದ್ರೂ ಬುಖಾರಿನ ಇಮಾಮ ಮಾಡಿದ್ದಾರೆ? ಅವ್ರಿಗೆ ಹೇಳಿ. ರಾಯಚೂರಲ್ಲಿ ಗಲಾಟೆ ಇತ್ತಲ್ವಾ ಗಣೇಶ ಹಬ್ಬದಲ್ಲೇ, ಹಿಂದೂಸರು ಬಡ್ದಿರೋದು ಬ್ರದರ್ಸ್ ಅವರೇ. ಫಸ್ಟ್ ಅದಕ್ಕೆ ಉತ್ತರ ಕೊಡಿ. ನೀವು ಅಲ್ಲೂ ಇಲ್ಲೂ ಹೋಗ್ಬೇಡಿ. ನೀವು ಫಸ್ಟ್ ಕಮ್ ಟು ದಿ ಪಾಯಿಂಟ್. ಪ್ರಶಾಂತ್ ಅಂಡ್ ಪ್ರವೀಣ್ ಮೇಡಮ್, ಈಗ ಮದ್ದೂರ್ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ ಸರ್. ಮದ್ದೂರಲ್ಲಿ ಕಲ್ಲು ಹೊಡೆದ ಸಲ್ಮಾನು, ಇರ್ಫಾನು ಅವ್ರ ಬಗ್ಗೆ ನೀವು ಉತ್ತರ ಕೊಡಿ. ಇಟ್ ಇಸ್ ರಾಂಗ್. ನೀವು ಹೇಳ್ತಿದ್ದೀರಲ್ವಾ, ಇಟ್ ಈಸ್ ರಾಂಗ್. ಯಾರಾದ್ರೂ ಮಾಡಿ ಇಟ್ ಈಸ್ ರಾಂಗ್. ನಾನು ಒಂದ್ ಕೇಳ್ತೇನೆ, ಅಲ್ಲಿ ಯಾರೋ ರಾಯಚೂರಿನಲ್ಲಿ ಇಬ್ರು ಹಿಂದೂ ಹುಡುಗರು ಕಲ್ಲು ಹೊಡೆದಿದ್ದಾರೆ ಅಂತ ತಿಳ್ಕೊಳ್ಳಿ, ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ. ನನಗೆ ಇವಾಗ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿರೋದು, ಒಂದ್ ವೇಳೆ ಆ ತರ ಘಟನೆ ನಡೆದಿತ್ತು ಅಂದ್ರೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ. ಅವ್ರು ನಮ್ಮವರು ಅಂತ ನಾವು ಓನಿಂಗ್ ಯಾವತ್ತೂ ಮಾಡ್ಕೊಳಕ್ ಹೋಗಲ್ಲ. ನೀವು ದಾವೂದ್ ಇಬ್ರಾಹಿಂ ಓನ್ ಮಾಡ್ಕೊಂಡಾಗ ನಾವು ಮಾಡ್ಕೊಳಕ್ ಹೋಗಲ್ಲ. ಅಷ್ಟೇನೆ ನಮಗೂ ನಿಮಗಿರೋ ಅಂತ ವ್ಯತ್ಯಾಸ. ಅಲ್ಲ, ಇವರಲ್ಲಿ ಇಷ್ಟು ಸೌಹೃದತೆಯ ಪಾಠವನ್ನು ಹೇಳ್ತಾರಲ್ಲ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಟೇಕ್ ಓವರ್ ಮಾಡಿದ ಕೂಡಲೇ ಆ ಬಾಮಿಯಾನ್ ಬುದ್ಧ ಪ್ರತಿಮೆಗಳಿದ್ದು, ಅದಕ್ಕೋಗಿ ರಾಕೆಟ್ ಲಾಂಚರ್ ಅಲ್ಲಿ ಹೊಡೆದಾಕ್ತಾರೆ. ಒಂದು ಪ್ರತಿಮೆಗೂ ಕೂಡ ಇವರಿಗೆ ಸಹಿಷ್ಣುತೆ ಇಲ್ಲ, ಅದನ್ನು ಉಳಿಸ್ಕೊಳ್ಳಲ್ಲ. ಒಂದು ದಿನನಾದ್ರೂ ಕೂಡ ನಿಮ್ಮ ಮುಲ್ಲಾಗಳಾಗ್ಲಿ, ಮೌಲ್ವಿಗಳಾಗ್ಲಿ, ಇಮಾಮ್ಗಳಾಗ್ಲಿ, ಬುಖಾರಿ ಆಗ್ಲಿ ಇದ್ರ ವಿರುದ್ಧ ಮಾತಾಡಿದಾರೆ, ಅದನ್ನ ಹೇಳಿ. ಸರ್, ನೀವು ಹಿಂದುತ್ವ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರ, ತುಂಬಾ ಖುಷಿ ಆಗುತ್ತೆ. ನೀವು ಹಿಂದುತ್ವ ಉಳಿಸ್ತಾ ಇದ್ದೀರಾ. ನೀವು ಇಲ್ದೇ ಹೋಗಿದ್ರೆ, ಬಿಜೆಪಿ ಇಲ್ದೇ ಹೋಗಿದ್ರೆ ಹಿಂದುತ್ವ ಅಳಿಸೋಗ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಒಂದು ಪ್ರಶ್ನೆ ನಿಮಗೆ, ಇದು ಸತ್ಯ ಒಪ್ಕೊಳ್ತಿದ್ದೀರಾ, ವ್ಯಂಗ್ಯ ಮಾಡ್ತಿದ್ದೀರಾ? ವ್ಯಂಗ್ಯ ಮಾಡ್ತಾ ಇದ್ದೀವಿ. ನಮ್ಮ ಹಿಂದೂ ಧರ್ಮ ಉಳಿಸೋದಕ್ಕೆ ಯಾವ ಪಾರ್ಟಿದು, ಯಾವ ಪೊಲಿಟಿಕಲ್ ಪಾರ್ಟಿ ಅವಶ್ಯಕತೆ ಇಲ್ಲ. ನಿಮ್ಮ ಹೆಸರನ್ನ ಗೂಗಲ್ ಅಲ್ಲಿ ಹಾಕಿದ್ರೆ, ಪ್ರತಾಪ್ ಸಿಂಹ ಅವರೇ, ನಿಮ್ಮ ಹೆಸರನ್ನ ಗೂಗಲ್ ಅಲ್ಲಿ ಹಾಕಿದ್ರೆ ಒಂದು 20 ಆರ್ಟಿಕಲ್ ಬರುತ್ತೆ. 20 ಆರ್ಟಿಕಲ್ ಅಲ್ಲೂ ಮುಸ್ಲಿಮ್ಸ್ ವಿರುದ್ಧ ಮಾತುಗಳು, ಹಿಂದೂಗಳು ಕಲ್ಲೆತ್ಕೊಂಡ್ರೆ ಮುಸ್ಲಿಂ ಬದುಕೋದಿಲ್ಲ. ನೀವು ಸಂಸದರಾಗಿದ್ರೆ, ನೀವು ರಾಜಕೀಯದಲ್ಲಿದ್ದೀರಾ, ನಿಮಗೆ ಕಮ್ಯುನಲ್ ವಿಷಯ ಬಿಟ್ರೆ ಕೆಲಸ ಮಾಡಿ ರಾಜಕೀಯ ಮಾಡಿ ಗೆಲ್ಲೋದಕ್ಕೆ ಬರೋದಿಲ್ವಾ? ನೀವು ಕಮ್ಯುನಲ್ ವಿಷಯ ಎತ್ಕೊಂಡೇ ರಾಜಕೀಯ ಮಾಡ್ಬೇಕಾ? ಅದೊಂದೇನಾ ನಿಮ್ಗೆ ಗೆಲ್ಲೋದಕ್ಕೆ ದಾರಿ? ನೀವು ಗೂಗಲ್ ಮಾಡ್ಕೊಂಡ್ಬಿಟ್ಟು ನನ್ನ ವಿರುದ್ಧ ಕಮ್ಯುನಲ್ ಯಾವ್ದೋ ಸ್ಟೇಟ್ಮೆಂಟ್ ಅಂತ ನೋಡಿರ್ತೀರಿ. ಪ್ರತಾಪ್ ಸಿಂಹ ವಾಟ್ ಹ್ಯಾಸ್ ಇ ಡನ್ ಫಾರ್ ಮೈಸೂರು ಒಂದು ಕೊಡಗು ಅನ್ನೋದಿದೆಯಲ್ಲ, ಅದನ್ನ ನೀವೊಂದ್ಸರಿ ಗೂಗಲ್ ಮಾಡಿ. ಅಲ್ಲ, ಬಹುಶಃ ಚಾಟ್ ಜಿಪಿಟಿ ಅಲ್ಲಿ ಸಿಗ್ಬೋದು. ನೀವು ಇವತ್ತು ಮೈಸೂರಿಗೆ ಹೋಗ್ಬೇಕಲ್ಲ, ಆ ಹೈವೇನಲ್ಲಿ ಹೋಗ್ಬೇಕಾರೆ ಕನ್ಸ್ಟ್ರಕ್ಟ್ ಮಾಡಿರೋದು ಹೈವೇನಲ್ಲೇ ಹೋಗೋದು. ಮೈಸೂರು ರಿಂಗ್ ರೋಡ್ ಎಂಟರ್ ಆಗ್ತಿರಲ್ಲ, ಆ ರಿಂಗ್ ರೋಡ್ ನ್ಯಾಷನಲ್ ಹೈವೇ ಮಾಡ್ಕೊಂಡ್ಬಿಟ್ಟು ಇವತ್ತು ಆಸ್ಫಾಲ್ಟಿಂಗ್ ಮಾಡೋದು ನಾನೇ. ಅಲ್ಲ, ಮಾತಾಡಿ, ನಿಮ್ಮ ಕೆಲಸದ ಬಗ್ಗೆ ಮಾತಾಡಿ, ಜನಗಳು ತಲುಪಿಸಿ. ನೀವು ಧರ್ಮದ ಬಗ್ಗೆ ರಾಜಕೀಯ ಯಾಕೆ ಮಾಡ್ತೀರಾ? ಯಾಕೆ ಬೇಕು ಧರ್ಮದ ರಾಜಕೀಯ? ಇದನ್ನ